ಚಂಡಮಾರುತದ ಅಬ್ಬರಕ್ಕೆ ತಮಿಳುನಾಡು ಜನ ಹೇಗೆ ತತ್ತರಿಸಿ ಹೋಗ್ತಾ ಇದ್ದಾರೆ. ಜೊತೆಗೆ ರಾಜ್ಯದ ಗಡಿ ಭಾಗದಲ್ಲೂ ಕೂಡ ನಾನಾ ಅವಾಂತರಕ್ಕೆ ಕಾರಣ ಆಗ್ತಾ ಇದೆ ಫೆಂಗಲ್ ಚಂಡಮಾರುತ. ಪ್ರಚಂಡ ಚಂಡಮಾರುತ ಕ್ರಿಯೇಟ್ ಮಾಡಿರುವಂತಹ ಭಯಾನಕ ದೃಶ್ಯಗಳು ಒಂದೊಂದು ಕಥೆಯನ್ನ ಹೇಳ್ತಾ ಇದೆ. ತಮಿಳುನಾಡು ಭಾಗದ ಜನಕ್ಕೆ ಪ್ರತಿ ಡಿಸೆಂಬರ್ನಲ್ಲೂ ಕೂಡ ಈ ಸೈಕ್ಲೋನ್ ಬೆಂಬಿಡದೆ ಕಾಡ್ತಾ ಇದೆ. ಬಟ್ ಈ ಸಲ ಅಂತೂ ವಿಪರೀತ ಸ್ಟ್ರಾಂಗ್ ಆಗಿದೆ. ಕರ್ನಾಟಕ ಗಡಿ ಪ್ರದೇಶದ ಕೃಷ್ಣಗಿರಿಯಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಅಲ್ಲಿ ಧಾರಾಕಾರವಾಗಿ ಮಳೆ ಆಗಿದೆ. ಕೃಷ್ಣಗಿರಿ ಪುದುಚೇರಿ ರಸ್ತೆಯ ಉತ್ತಂಗರಿ ಕೆರೆ ಕೋಡಿ ಬಿದ್ದಿದೆ. ಕೆರೆ ಕೋಡಿ ಒಡೆದಿರೋದ್ರಿಂದ ಬಸ್ ಸ್ಟ್ಯಾಂಡ್ ನಲ್ಲಿದ್ದಂತಹ ವಾಹನಗಳು ನೀರು ಪಾಲಾಗಿದೆ. ನೀರಿನ ರಭಸಕ್ಕೆ ನೀರಿನಲ್ಲಿ ಮಿನಿ ಬಸ್ ಮತ್ತು ಕಾರುಗಳು ಕೊಚ್ಚಿ ಹೋಗಿರುವಂತಹ ಘಟನೆ. 5 ಕಾರನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಕಾರ್ಯಾಚರಣೆ ಮಾಡೋದ್ರ ಮೂಲಕ. ಈಗಾಗಲೇ 100ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಕೃಷ್ಣಗಿರಿಯಲ್ಲಿ 300 ವರ್ಷಗಳ ಬಳಿಕ ಐತಿಹಾಸಿಕ ಮಳೆ ದಾಖಲಾಗ್ತಾ ಇದೆ. ನೋಡಿ, ಪ್ರಕೃತಿಯ ಮುನಿಸಿಕೆ ಭಯಾನಕ ಸಾಕ್ಷ್ಯ ಇದು. ಮಿನಿ ಬಸ್ಗಳು ಎಲ್ಲವೂ ಕೂಡ ಹೇಗೆ ಹಳ್ಳದಲ್ಲಿ ಕ್ರಾಸ್ ಆಗಿ ನಿಂತಿದೆ, ಯಾವ ಮಟ್ಟಕ್ಕೆ ಅದು ನೀರು ಸೆಳ್ಕೊಂಡು ಹೋಗಿದೆ, ನೀರಿನ ಫೋರ್ಸ್ ಎಷ್ಟು ಮಟ್ಟಿಗೆ ಇರುತ್ತೆ, ನೀರಿನ ಜೊತೆ ಆಟ ಆಡೋದಕ್ಕೆ ಹೋಗಬಾರ್ದು ಅನ್ನೋದಕ್ಕೆ ಇದೆಲ್ಲವೂ ಸಾಕ್ಷಿ. ಪ್ರಕೃತಿಯ ಮುಂದೆ ಮನುಷ್ಯ ಸೃಷ್ಟಿ ಮಾಡಿದ್ದೆಲ್ಲವೂ ನಗಣ್ಯ ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಕೆರೆ ಕೋಡಿ ಬಿದ್ದಿರೋದ್ರಿಂದ ಆ ಭಾಗದಲ್ಲಿ ವ್ಯಾಪಕವಾಗಿ ನೀರು ಹರಿದಿದೆ. ಒಮ್ಮೆಲೆಗೆ ಇಷ್ಟು ಪ್ರಮಾಣದಲ್ಲಿ ನೀರು ಹರಿದಿದ್ರಿಂದ ಬಸ್ ಸ್ಟ್ಯಾಂಡ್ನಲ್ಲಿ ಮಿನಿ ಬಸ್ಗಳು ಎಲ್ಲವೂ ಕೂಡ ಕೊಚ್ಚಿ ಹೋಗಿದೆ. ಎಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೋ ಗೊತ್ತಿಲ್ಲ. 5ಕ್ಕೂ ಹೆಚ್ಚು ಕಾರುಗಳು ಕೂಡ ಇದೇ ನೀರಿನ ಫೋರ್ಸ್ಗೆ ಕೊಚ್ಚಿ ಹೋದ್ವು ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಳಯ ಸದೃಶ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಕೃಷ್ಣಗಿರಿಯಲ್ಲಿ ಕಾಣಿಸ್ತಾ ಇರುವಂತಹ ಚಿತ್ರಣ ಸದ್ಯಕ್ಕಿದು. ಚಂಡಮಾರುತದ ಪ್ರಚಂಡತೆ ಹೇಗಿದೆ ಅನ್ನೋದಕ್ಕೆ ಮತ್ತಷ್ಟು ಎಕ್ಸಾಂಪಲ್ಗಳು ಸಿಗ್ತಾ ಹೋಗ್ತಾ ಇದೆ. ಎಲ್ಲೆಲ್ಲೂ ನೀರು ಉಕ್ಕಿ ಹರಿತಾ ಇದೆ. ಡ್ಯಾಮ್ಗಳು ಕೂಡ ಡ್ಯಾಮ್ಗಳ ಕ್ರಸ್ಟ್ ಗೇಟ್ಗಳು ಓಪನ್ ಆಗಿದೆ. ವಿಪರೀತ ಪ್ರಮಾಣದಲ್ಲಿ ವ್ಯಾಪಕವಾಗಿ ನೀರು ಹರಿಬಿಡ್ಲಾಗ್ತಾ ಇದೆ. ಕರ್ನಾಟಕ ಗಡಿ ಪ್ರದೇಶದ ಕೃಷ್ಣಗಿರಿಯಲ್ಲಿ ಒಂದು ಕಡೆಗೆ ಅವಾಂತರ ಸೃಷ್ಟಿಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಸದ್ಯಕ್ಕೆ ನಾವು ಗಮನಿಸ್ತಾ ಇದ್ದೀವಿ ರಾಜ್ಯದ ಗಡಿ ಭಾಗದಲ್ಲಿ ಎಷ್ಟೆಲ್ಲ ರಾದ್ಧಾಂತ ಆಗಿದೆ ಅಂತ. ಈಗ ಎಷ್ಟು ಡ್ಯಾಮೇಜ್ ಆಗಿದೆ, ಯಾರಾದ್ರೂ ಮಿಸ್ಸಿಂಗ್ ಆಗಿದ್ದಾರಾ, ಈ ಸ್ಥಿತಿ ಇನ್ನು ಎಷ್ಟು ದಿನಗಳ ತನಕ ಕಂಟಿನ್ಯೂ ಆಗ್ಬೋದು ಅಂತ? ಖಂಡಿತ ಮಮತಾ, ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ಹಿನ್ನೆಲೆ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಸಾಕಷ್ಟು ಅಂದ್ರೆ 500 ಮಿಲಿಮೀಟರ್ಗೂ ಹೆಚ್ಚು ಮಳೆ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಏನು ಕೃಷ್ಣಗಿರಿಯಿಂದ ಪಾಂಡಿಚೇರಿಗೆ ಹೋಗುವಂತಹ ರಸ್ತೆ ಏನು ಕೃಷ್ಣಗಿರಿ ಗಡಿ ಅದು ಹಾಗಾಗಿ ಅಲ್ಲಿ ಉತ್ತನಗಿರಿ ಕೆರೆ ಒಡೆದು ಸಂಪೂರ್ಣವಾಗಿ ಒಂದು 20ಕ್ಕೂ ಹೆಚ್ಚು ವಾಹನಗಳನ್ನ ಎಳ್ಕೊಂಡು ಹೋಗಿರುವಂತದ್ದು. ಅದರಲ್ಲಿ ಈಗಾಗಲೇ 5 ವಾಹನಗಳನ್ನ ಅಲ್ಲಿನ ಸ್ಥಳೀಯರು ಇರ್ಬೋದು, ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರುಗಳನ್ನ ರಕ್ಷಣೆ ಮಾಡಿದ್ದಾರೆ. ಜೊತೆಗೆ ಇನ್ನಷ್ಟು ಮಿನಿ ಟೆಂಪೋ ಇರ್ಬೋದು ಅಥವಾ ಬಸ್ಗಳು ಸಹ ಬಸ್ ಸ್ಟಾಪ್ ಅಲ್ಲಿ ನಿಲ್ಲಿಸಿದ್ರು. ಆ ಬಸ್ಗಳು ಸಹ ಈಗ ಎಳ್ಕೊಂಡು ಹೋಗಿದ್ದಾವೆ. ಹಾಗಾಗಿ ಒಂದ್ ಕಡೆಗೆ ರಕ್ಷಣಾ ಕಾರ್ಯ ಆಗ್ತಿದೆ, ಮತ್ತೊಂದ್ ಕಡೆಗೆ ತಗ್ಗು ಪ್ರದೇಶದಲ್ಲಿ ಇರುವಂತಹ ಏನು ಮನೆಗಳಿಗೆ ನೀರು ನುಗ್ಗಿ ಅಲ್ಲೂ ಸಹ ದೊಡ್ಡ ಅವಾಂತರ ಆಗಿರುವಂತದ್ದು. ಅಲ್ಲಿ ಈಗಾಗಲೇ ಮನೆಗಳಲ್ಲಿದ್ದಂತರನ್ನ ಅಲ್ಲಿನ ಅಧಿಕಾರಿಗಳಿಗೆ ಸ್ಥಳಾಂತರ ಮಾಡುವಂತ ಕೆಲಸ ಆಗ್ತಿದೆ. ಅಂದ್ರೆ ಪ್ರಮುಖವಾಗಿ ಕೃಷ್ಣಗಿರಿಯಲ್ಲಿ ನಿನ್ನೆ ಏನು 500 ಮಿಲಿಮೀಟರ್ಗೂ ಹೆಚ್ಚು ಮಳೆ ಸುರಿತು. ಆ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಆತಂಕ ಆಗಿದೆ. ಜೊತೆಗೆ ಕರ್ನಾಟಕದಿಂದ ಈಗಾಗಲೇ ಕೃಷ್ಣಗಿರಿ ಇರ್ಬೋದು ಆ ಕಡೆ ಹೋಗೋರ್ಗೂ ಸಹ ದೊಡ್ಡ ಸಮಸ್ಯೆ ಆಗ್ತಾ ಇರೋಂಥದ್ದು. ಅಂದ್ರೆ ಇವತ್ತು ಬೆಳಗ್ಗೆನೂ ಸಹ ಮಳೆ ಜೋರಾಗಿ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇರೋದ್ರಿಂದ ರಕ್ಷಣಾ ಕಾರ್ಯನು ಸ್ವಲ್ಪ ತಡ ಆಗ್ತಾ ಇದೆ. ಹಾಗಾಗಿ ಒಂದ್ ಕಡೆಗೆ ಅಧಿಕಾರಿಗಳು ಇರ್ಬೋದು, ಅಗ್ನಿಶಾಮಕ ದಳದ ಸಿಬ್ಬಂದಿ ಏನು ವಾಹನಗಳಲ್ಲಿ ಸಿಕ್ಕಿದನ್ನ ರಕ್ಷಣೆ ಮಾಡುವಂತ ಕೆಲಸದಲ್ಲಿ ಈಗಾಗಲೇ ಯಶಸ್ವಿ ಆಗಿರುವಂತದ್ದು. ಅಂದ್ರೆ ವಾಹನಗಳನ್ನ ರಕ್ಷಣೆ ಮಾಡಕ್ಕಾಗಿಲ್ಲ ಅಂದ್ರೂ ಅದರಲ್ಲಿ ಇದ್ದಂತಹ ಡ್ರೈವರ್ ಇರ್ಬೋದು ಅಥವಾ ಪ್ಯಾಸೆಂಜರ್ನ ರಕ್ಷಣೆ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ತಗ್ಗು ಪ್ರದೇಶದಲ್ಲಿ ಮನೆಗಳಲ್ಲಿ ಇದ್ರು ಅವರನ್ನು ರಕ್ಷಣೆ ಮಾಡಿ ಈಗ ಒಂದಷ್ಟು ಬೇರೆ ಮನೆಗಳಿಗೆ ಕಾರ್ಯಾಚರಣೆಯನ್ನ ಮುಂದುವರಿಸಿರುವಂತದ್ದು. ಮಮತಾ, ಧನ್ಯವಾದ ಅಂಬರೀಶ್ ತಮ್ಮ ಮಾಹಿತಿಗಾಗಿ. ಇನ್ನೊಂದು ಕಡೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ತಗ್ಗು ಪ್ರದೇಶದ ಒಳಗೂ ಕೂಡ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ. ಮನೆಗಳಿಗೆ ನೀರು ನುಗ್ಗಿದೆ. ಪಾಪ ಮನೆಯಲ್ಲಿ ಇದ್ದಂತಹ ವಸ್ತುಗಳು ಕೂಡ ನೀರಿನಿಂದ ಆವೃತ ಆಗಿದೆ. ಕೆಲ ವಸ್ತುಗಳು ತೇಲ್ತಾ ಇದೆ. ಸಾಧ್ಯ ಆದಷ್ಟನ್ನ ರಕ್ಷಿಸಿಕೊಳ್ಳೋ ಪ್ರಯತ್ನವನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಬಟ್ 108 ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ.